ತಾಯಿ ಎನ್ನುವ ವಿಷಯ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದದ್ದು ಹಾಗೂ ಎಲ್ಲ ಸಾಹಿತ್ಯಕ್ಕೂ ಮೂಲ ಸೆಲೆಯಾಗಿರುವಂತಹದ್ದು. ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಬೀದರ್ ಜಿಲ್ಲೆಯ ಯುವ ಕವಿಗಳಾದ ರಾಜು ಮಾರುತಿ ಪವಾರ್ ಹಾಗೂ ಅಜಯ್ ಪಿ ಸಂಗಣ್ಣವರವರ ಕೃತಿಗಳು ಲೋಕಾರ್ಪಣೆ ಸಮಾರಂಭ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಕೃಷ್ಣದರ್ಶಿನಿ ಉಡುಪಿ ಹೋಟೆಲ್ನ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪತ್ರಕರ್ತ ರಾಜೇಶ್ ಶಿಂದೆ ಅವರು ಕೃತಿಯಲ್ಲಿನ ತಾಯಿ ಪದ್ಯದ ಬಗ್ಗೆ ಮಾತನಾಡುತ್ತಾ, ತಾಯಿ ಎನ್ನುವ ವಿಷಯ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದದ್ದು ಹಾಗೂ ಎಲ್ಲ ಸಾಹಿತ್ಯಕ್ಕೂ ಮೂಲ ಸೆಲೆಯಾಗಿರುವಂತಹದ್ದು. ಮ್ಯಾಕ್ಸಿಮ್ ಗೋರ್ಕಿ ಎನ್ನುವ ರಷ್ಯನ್ ಕವಿ ಬರೆದ ತಾಯಿ ಎನ್ನುವ ಕಾದಂಬರಿ ಜಗತ್ತಿನಲ್ಲಿ ಹೆಚ್ಚು ಕ್ರಾಂತಿಕಾರಿಗಳಿಗೆ ಕಾರಣವಾಗಿದೆ. ಅಷ್ಟೊಂದು ಶಕ್ತಿ ತಾಯಿ ಎನ್ನುವ ವಿಷಯಕ್ಕಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕವಿ ಬಕ್ಕಪ್ಪ ದಂಡಿನ್, ಸಂಜೀವ್ ಕುಮಾರ್ ಅತಿವಾಳೆ, ಕನ್ಯಾಕುಮಾರಿ ಮುಲಗೆ, ರಾಮಚಂದ್ರ ಗಣಾಪುರ್, ಸುನೀತಾ ಪಾಟೀಲ್, ಚಿತ್ರಸೇನ ಪುಲೆ ಮತ್ತು ಕೃತಿಕಾರರಾದಂತಹ ರಾಜು ಮಾರುತಿ ಪವಾರ್ ಹಾಗೂ ಅಜಯ್ PS ಉಪಸ್ಥಿತರಿದ್ದರು. ತುಂಬಾ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ನಾಟಕಕಾರ, ಒಬ್ಬ ಕವಿ ಈ ಬೀದರ್ ನೆಲದಿಂದ ಉದ್ಭವ ತುಂಬಾ ಖುಷಿ ವಿಚಾರ. ಈಗ ನೇರವಾಗಿ ಪುಸ್ತಕದ ಪರಿಚಯಕ್ಕೆ ಬಂದ್ಬಿಡೋಣ. ಫಸ್ಟ್ ನಾನು ಮುಂದಿ ಬರೆಯ ಕೊಟ್ಟಾಗ ನನಗೆ ಕೂಡ ಫಸ್ಟ್ ಕಾಡಿದ್ದು ಎಲ್ಲರೂ ತಾಯಿ ಬಗ್ಗೆ ಹೇಳಿದ್ರು. ತಾಯಿ ಬಗ್ಗೆ ನಾನು ಎಲ್ಲಕ್ಕಿಂತ ಮೊದಲು ಓದುವ ಅದೇ ಪದ್ಯನೇ. ಅದು ಸುಮಾರು 30ನೇ ಪದ್ಯ. ಅದು 30ನೇ ಪದ್ಯ ಅಂದ್ರೆ ಇಲ್ಲಿ 40 ಕವಿತೆಗಳಲ್ಲಿ ಅದು 23-24 ಪೇಜ್. ಅದನ್ನೇ ಯಾಕೆ ಓದಿದೆ ಅಂದ್ರೆ ಈ ತಾಯಿ ಏನು ಇದೆಯಲ್ಲ, ಇದು ಈ ಸಬ್ಜೆಕ್ಟ್ ಇದೆಯಲ್ಲ, ತಾಯಿ ಎನ್ನುವಂತ ಸಬ್ಜೆಕ್ಟ್ ಅದು ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದಂತಹ ಸಾಹಿತ್ಯ ಆಗಿರುವಂತಹ ಸಬ್ಜೆಕ್ಟ್, ಸರ್ವಶ್ರೇಷ್ಠವಾದಂತಹ ಕ್ರಾಂತಿ ಆಗಿರುವಂತಹ ಸಬ್ಜೆಕ್ಟ್, ಮತ್ತು ಎಲ್ಲದಕ್ಕೂ ಮೂಲ ಸೆಲೆಯಾಗಿರುವಂತಹ ಸಬ್ಜೆಕ್ಟ್. ಮ್ಯಾಕ್ಸಿಮ್ ಗೋರ್ಕಿ ಅನ್ನುವಂತ ಒಬ್ಬ ರಷ್ಯನ್ ಸಾಹಿತಿ, ರಷ್ಯನ್ ಕಾದಂಬರಿಕಾರ ಆಗಿದ್ದಾನೆ. ತಾಯಿ ಅನ್ನುವಂತ ಕಾದಂಬರಿ ಇದೆಯಲ್ಲ, ಅದು ಸುಮಾರು ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರುವಂತದ್ದು. ಅದು ಒಂದು ಕೂಡ ನನಗೆ ಪ್ರೇರಣೆ ಆಗಿರುವಂತದ್ದು ಈ ತಾಯಿ ನಾನು ನೇರವಾಗಿ ಓದೋದಕ್ಕೆ. ಇಲ್ಲಿ ಸೃಷ್ಟಿಯ ದೃಷ್ಟಿ